ಫಾರ್ಮ್ಗೆ ಹೋಗ್ತಾ ಇದೀವಲ್ಲ, ಫಾರ್ಮ್ ಒಳಗಡೆ ಬರ್ತಕ್ಕಂಥ ವೆಹಿಕಲ್ ಇರ್ಬೋದು, ಯಾರೇ ಮನುಷ್ಯರು ಇರ್ಬೋದು, ಇದ್ರ ಮುಖಾಂತರ ತಮ್ಮ ಫೂಟ್ನ ಡಿಪ್ ಮಾಡ್ಕೊಂಡು ಬರ್ಬೇಕು ಈ ರೀತಿ. ಯಾಕಂದ್ರೆ ಕಾಲಲ್ಲಿ ಸುಮಾರಷ್ಟು ಬ್ಯಾಕ್ಟೀರಿಯಾಗಳನ್ನ ನಾವು ಕ್ಯಾರಿ ಮಾಡಿರ್ತೀವಿ ಆಚೆಯಿಂದ ಬರ್ತಾ. ಸೊ ಇದು ತುಂಬಾ ಸೆನ್ಸಿಟಿವ್ ಇರುತ್ತೆ ಫಾರ್ಮ್ಗೆ, ಯಾವುದೇ ಫಾರ್ಮ್ಗೆ ಇರ್ಬೋದು. ಬಯೋಸೆಕ್ಯೂರಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇದೇನಂದ್ರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ದ್ರಾವಣ, ಇದು ಇನ್ನೇನು ಬೇರೆ ಇರೋದಲ್ಲ. ಸೊ ಇದನ್ನ ನಾವು ಇಲ್ಲಿ ಮಿಕ್ಸ್ ಮಾಡಿ ಹಾಕಿದಾಗ, ಸೊ ಯಾರೇ ಎಂಟ್ರಿಗೆ ಬರ್ತಾ ಇದ್ರೆ ಈ ರೀತಿ ಕಾಲ್ನ ಡಿಪ್ ಮಾಡ್ಕೊಂಡು ಒಳಗೆ ಬರಬೇಕು. ಯಾವುದೇ ವೆಹಿಕಲ್ ಒಳಗೆ ಬರ್ತಾ ಇದೆ ಅಂದ್ರೆ ವೀಲ್ ಡಿಪ್ ಆಗಿ ಬರಬೇಕು. ವೀಲ್ ಥ್ರೂ ಬರೋ ಬ್ಯಾಕ್ಟೀರಿಯಾಗಳನ್ನ ನಾವು ಅವಾಯ್ಡ್ ಮಾಡ್ಬೋದು. ಇದರಿಂದ ಸುಮಾರಷ್ಟು ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ಬೋದು. ಡೈರಿಗೆ ಸುಮಾರು ರೋಗಗಳು ಬರೋದನ್ನ ನಾವು ತಡೆಗಟ್ಟಬಹುದು. ಹಂಗಾಗಿ ಇದು ವೀಲ್ ಡಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದು ನಾರ್ಮಲ್ ಆಗಿ ಮೇನ್ ಆಗಿ ಫಿಶ್ ಫಾರ್ಮಿಂಗ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರಲ್ಲ ಸರ್? ಫಿಶ್ ಅಲ್ಲಿ ಯೂಸ್ ಮಾಡ್ತಾರೆ. ಫಿಶ್ ಗಿಂತ ಮೇಜರ್ ಆಗಿ ಪೌಲ್ಟ್ರಿ ಜಾಸ್ತಿ ಯೂಸ್ ಮಾಡ್ತಾರೆ. ಪೌಲ್ಟ್ರಿ ಫಾರ್ಮ್, ನೀವು ಯಾವುದೇ ಪೌಲ್ಟ್ರಿ ಫಾರ್ಮ್ ನೀವು ಹೋಗ್ಬೇಕಂತಂದ್ರೆ ಯೂಶಲಿ ಅಲೋ ಮಾಡೋದಿಲ್ಲ. ಅಲೋ ಮಾಡ್ತಾ ಇದಾರೆ ಅಂತಂದ್ರೆ ವೀಲ್ ಡಿಪ್ಪು ಮತ್ತೆ ಫುಡ್ ಡಿಪ್ಪು ಕಂಪಲ್ಸರಿ ಆಗ್ಲೇಬೇಕು. ಯಾಕಂದ್ರೆ ಅಲ್ಲಿ ಒಂದೊಂದು ಎಂಟೈರ್ ಫ್ಲಾಕೆ ಹೊರಟೋಗ್ಬಿಡುತ್ತೆ. ಒಂದಕ್ಕೆ ಏನಾದ್ರು ಕಾಯಿಲೆ ಬಂತಂದ್ರೆ ಎಂಟೈರ್ ಇರ್ತಕ್ಕಂಥ ಪೂರ್ತಿ ಫ್ಲಾಕೆ ಹೊರಟೋಗುತ್ತೆ. ಹಂಗೇನೆ ಡೈರಿಲಿ ಇಂಪಾರ್ಟೆಂಟು. ದೊಡ್ಡ ಡೈರಿ ಫಾರ್ಮ್ ಅಲ್ಲಿ ಇದು ಕಂಪಲ್ಸರಿ ಮಾಡಲೇಬೇಕು. ಈಗ ಚಿಕ್ಕದಾಗಿ 4-5 ಹಸು ಕಟ್ಟಿರೋರ್ಗೆ ಓಕೆ, ಒಂದು ಹಸು ಹುಷಾರ್ ಮಾಡ್ಕೊತಾರೆ. ನಮ್ಮಂತ ಫಾರ್ಮ್ಗಳಿಗೆ ಬಂದಾಗ ಒಂದು ಹಸುಗೆ ಆಯ್ತಂದ್ರೆ 100 ಹಸುಗೆ ಸ್ಪ್ರೆಡ್ ಆಗುತ್ತೆ. ಹಂಗಾಗಿ ಸೊ ಈ ಡಿಸ್ಇನ್ಫೆಕ್ಷನ್, ಫುಡ್ ಡಿಸ್ಇನ್ಫೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಿಮ್ಮ ಬಲಭಾಗಕ್ಕೆ ನೋಡಿದ್ರೆ ಅದು ಕ್ವಾರಂಟೈನ್ ಶೆಡ್. ಅದು ಯಾವುದೇ ಹಸು ನಮ್ಮ ಫಾರ್ಮಿಗೆ ಬರ್ಬೇಕಂದ್ರೆ ಹೊಸ ಹಸು ನಾವು ಪರ್ಚೇಸ್ ಮಾಡ್ತಿದೀವಿ ಅಂತಂದ್ರೆ 21 days ಇಂದ ಹಿಡಿದು 30 days ಆ ಶೆಡ್ಡಲ್ಲಿ ಇರುತ್ತೆ. ಸೊ ಅಲ್ಲಿ ಅದ್ರದ್ದು ಅಬ್ಸರ್ವೇಷನ್ ಆಗಿ, ಫೀವರ್ಗಳೆಲ್ಲ ಚೆಕ್ ಆಗಿ, ಅದಕ್ಕೆ ವ್ಯಾಕ್ಸಿನ್ಸು, ಡಿವರ್ಮಿಂಗು ಎಲ್ಲ ಆಗಿ ಹೆಲ್ತಿ ಇದೆ ಅಂತ ನಮ್ಮ ಡಾಕ್ಟರ್ ಸರ್ಟಿಫೈ ಮಾಡಿದ್ಮೇಲೆ ಈ ಶೆಡ್ ಒಳಗಡೆ ಹೋಗುತ್ತೆ. ಅಲ್ಲಿವರೆಗೂ ಅದಲ್ಲೇ ಕ್ವಾರಂಟೈನ್ ಇರುತ್ತೆ. ಇದು ಇಂಪಾರ್ಟೆಂಟು. ಸೊ ಕ್ವಾರಂಟೈನ್ ನಾವು ಮೇಂಟೈನ್ ಮಾಡಲಿಲ್ಲ ಅಂದರೆ, ಬಂದಂಥ ಹಸು ಕಾಯಿಲೆ ಆಗಿತ್ತು, ಆ ಕಾಯಿಲೆ ನಮ್ಮ ಫಾರ್ಮಿಗೆ ಬಂತು, ನಮ್ಮ ಎಂಟೈರ್ ಹಸುಗಳಿಗಾಯ್ತು ಅಂತಂದರೆ, ಸೊ ಅದು ನಮಗೆ ಆರ್ಥಿಕವಾಗಿ ತುಂಬಾ ರೈತಂಗೆ ನಷ್ಟ ಆಗುತ್ತೆ. ಹಾಗಾಗಿ ಕ್ವಾರಂಟೈನ್ ಅನ್ನೋದು ಇಂಪಾರ್ಟೆಂಟ್. ಓಕೆ.